ಇದರೊಳಗಡೆ ಯಾರ್ಯಾರಿಗೆ ಕೊಲೆ ಬೆದರಿಕೆಗಳಿದೆ ಅನ್ನೋಂಥದ್ದು ಸ್ಪಷ್ಟವಾಗಿದೆ. ನೋಡಿ, ನಮ್ಮ ಯಾರ್ಯಾರು ಅಂತ ಹೇಳಿದರೆ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್, ನಂದಕುಮಾರ್, ನಾಗಭುಜಂಗೆ, ಗೋರಖನಾಥ್ ಸಜ್ಜನ್, ರಾಮನಗೌಡ ಪಾಟೀಲ್, ಪ್ರತಾಪ್, ಮನೋಜ್ ಸೇಜ್ವಾಲ್ ಸುಮಾರು ಜನರ ಕೊಲೆ ಮಾಡಲು ಸಂಚು ನಡೆಸಿದ್ದಾರೆ. ಇದರಲ್ಲಿ ಯಾರ್ಯಾರನ್ನ ಸಂಚು ಮಾಡಿದ್ದಾರೆ ಕೊಲೆ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ನಮ್ಮ ಆಂದೋಲನ ಸ್ವಾಮೀಜಿಗಳು ಚಂದು ಪಾಟೀಲ್, ನಮ್ಮ ಗುಲ್ಬರ್ಗ ನಗರ ಜಿಲ್ಲೆಯ ಅಧ್ಯಕ್ಷರು, ಉತ್ತರ ಕಲಬುರ್ಗಿಗೆ ಕಂಟೆಸ್ಟ್ ಮಾಡಿದ್ರು ಕಳೆದ ಸರಿ. ಮಣಿಕಂಠ್ ರಾಠೋಡ್ ನಮ್ಮ ಚಿತ್ತಾಪುರದಲ್ಲಿ ಕಂಟೆಸ್ಟ್ ಮಾಡಿದ್ರು. ಬಸವರಾಜ್ ಮತ್ತಿಮೂಡ್ MLA. ಇವರು 4 ಜನರನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ದಾರೆ ಅಂತಕ್ಕಂಥದ್ದು ಇದೆ. ಇವರು 4 ಜನ ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ. FIR ಮಾಡ್ಕೊಂಡಿಲ್ಲ. ಯಾಕೆ FIR ಮಾಡ್ಕೊಂಡಿಲ್ಲ? ಎಲ್ಲದಕ್ಕೂ ಕೂಡ ಪ್ರಿಯಾಂಕಾ ಖರ್ಗೆ ಅವ್ರ ಪರ್ಮಿಷನ್ ಬೇಕಾ? ಒಂದು ಕಡ್ಡಿ ಆ ಕಡೆ ಈ ಕಡೆ ಅಲಗಾಡೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಡೈರೆಕ್ಷನ್ ಇಲ್ದೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಕಡ್ಡಿ ಆ ಕಡೆ ಈ ಕಡೆ ಅಲಗಾಡೋದಿಲ್ಲ. ಇವರು FIR ಮಾಡ್ಕೋಬೇಕು ಅಂತ ಕೋರ್ಟ್ ಹೇಳಿದ ಮೇಲೆ FIR ಮಾಡ್ಕೊಂಡಿರೋದು. ನೋಡಿ, ಇನ್ನೂ ಒಂದಿದೆ. ಹನುಮಂತ್ ಯಳಸಂಗಿ ಅವರನ್ನು ರಾಜಕೀಯವಾಗಿ ಮುಗಿಸಲು 3-4 ಜನ ಹೆಣ್ಣು ಮಕ್ಕಳನ್ನು ರೆಡಿ ಮಾಡಿ ಇವರ ಮೇಲೆ ಬಲಾತ್ಕಾರ ಕೇಸ್ ಹಾಕಿರುತ್ತಾನೆ. ಇದಕ್ಕೆ ನಂದಕುಮಾರ್, ನಾಗಭುಜಂಗೆ ಆರ್ಥಿಕವಾಗಿ ಸಹಾಯ ಮಾಡಿರುತ್ತಾರೆ. ಹೆಣ್ಣು ಮಕ್ಕಳನ್ನು ಈ ಥರ ದುರ್ಬಳಕೆ ಮಾಡ್ತಕ್ಕಂಥ ಒಂದು ಸಂಚು. ಈ ಥರ ಅನೇಕ ವಿಷಯಗಳು ಈ ಪತ್ರದಲ್ಲಿದೆ. ಆದ್ದರಿಂದ ನಾನು ವಿನಂತಿಯನ್ನು ಮಾಡ್ತೇನೆ, ಒಂದು ನ್ಯಾಯಾಂಗ ತನಿಖೆ ಆಗಬೇಕಿದೆ. ಪ್ರಿಯಾಂಕಾ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಗ ಆಲ್ರೆಡಿ ಅವರು ಮೊದಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಇದರಿಂದ ಬೇಗ ಹೊರಗಡೆ ಬರಬೇಕು. ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ತನಿಖೆ ನಡಿಬೇಕು ಅಂತ ಹೇಳಿಬಿಟ್ಟು ನಾನು ಬಚಾವ್ ಆಗ್ಬಿಡ್ತೀನಲ್ಲ. ಬಹುಶಃ ಪ್ರಿಯಾಂಕಾ ಖರ್ಗೆ ಅವರಷ್ಟು ಬುದ್ಧಿವಂತರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಅನ್ನಂಗೆ ಕಾಣುತ್ತೆ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಈಶ್ವರಪ್ಪನವ್ರಿಗೆ ರಾಜೀನಾಮೆ ಹೆಂಗೆ ಪಡ್ಕೊಂಡ್ರಿ ನೀವು, ಸೇಮ್ ಅದೇ ದಾರಿನಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ನೀವು ನಿಮ್ಮ ಪಾತ್ರ ಏನೂ ಇಲ್ಲ ಅಂತೇಳಿದ್ರೆ ನೀವು ಮತ್ತೆ ನೀವು ಮುಖ್ಯಮಂತ್ರಿಯಾಗಿ ನಮ್ದೇನು ವಿರೋಧ ಇಲ್ಲ. ಅವ್ರು ಇಷ್ಟೊಂದು ಸಮರ್ಥನೆ ಮಾಡ್ಕೊಳ್ತಾ ಇರೋದು ತಪ್ಪಾಗಿಲ್ಲ, ತನಿಖೆ ಮಾಡಿ ಅನ್ನೋರ ಬಗ್ಗೆ ನೀವು ಇಷ್ಟೊಂದು ಹೇಳಿದ್ರು ಕೂಡ ಅವರು ರಾಜೀನಾಮೆ ಕೊಡ್ತಾರಂತಿದ್ಯಾ ಸರ್? ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಇಮ್ಮಿಡಿಯೇಟ್ ಏನಿದೆ ಅನ್ನೋಂಥದ್ರ ಬಗ್ಗೆ ನಾವು ಹೋಗ್ತಾ ಇದ್ದೀವಿ. ಕಮಿಟಿ ತಡ ಮಾಡ್ದೇನೆ ನಾಳೆನೇ ಹೋಗ್ತಿದ್ದೀವಿ. ನಾಳೆ ಎಲ್ಲ ಇದು ಮಾಡ್ತೇವೆ. ಇದನ್ನ ಇನ್ನೂ ಮುಂದುವರಿಸ್ತೇವೆ. ನಾವು ಇಲ್ಲಿಗೆ ಸುಲಭವಾಗಿ ಬಿಡೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ FIRಗಳು ವಿರೋಧ ಪಕ್ಷದವರ ಮೇಲೆ ಭಾಳ ಸರಳವಾಗಿ ಆಗ್ತಾ ಇದ್ದಾವೆ. ಅತ್ಯಂತ ಸುಲಭವಾಗಿ FIR ಆಗ್ತಾ ಇದ್ದಾವೆ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ನಾಯಕರ ಮೇಲೆ. ಆದರೆ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ FIR ಆಗ್ತಾ ಇಲ್ಲ. ಯಾಕೆ? ಎಲ್ಲಿದೆ ಪ್ರಜಾಪ್ರಭುತ್ವ? ಹಂಗಾದ್ರೆ CT ರವಿ ಅವ್ರನ್ನ ರಾತ್ರಿ ಎಲ್ಲ ಸುತ್ತಾಡಿಸಿದ್ರು. ರಾತ್ರಿ ಅಲ್ಲ, FIR ಮಾಡ್ಕೊಂಡಿಲ್ಲ. ಗುಲ್ಬರ್ಗದಲ್ಲಿ FIR ಮಾಡ್ಕೊಂಡಿಲ್ಲ, ಕೋರ್ಟ್ ಡೈರೆಕ್ಷನ್ ಮಾಡಬೇಕಾಯ್ತು. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಸರ್ವಾಧಿಕಾರ ತಾಂಡವವಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಏನು ನಾನು ಪ್ರಜಾಪ್ರಭುತ್ವವಾದಿ, ಸಮಾಜವಾದಿ ಅಂತೇನು ಹೇಳ್ತಾ ಇದ್ರೆ ಅದೆಲ್ಲ ಬೋಗಸ್, ಬೂಸ. ಆದ್ದರಿಂದ
ಏನು ಸಂವಿಧಾನ ಅಂತ ಹೇಳ್ತಾ ಇದ್ದಾರೆ, ಆ ಒಂದು ಸಮವಿಧಾನ ಕರ್ನಾಟಕ ರಾಜ್ಯದಲ್ಲಂತೂ ಇಲ್ಲ. ಹಾಗಾಗಿ ಪೂರ್ತಿಯಾಗಿ ಈ ಘಟನೆ ತನಿಖೆ ಆಗಬೇಕು, ತನಿಖೆ ಕೊಡಬೇಕು, ನ್ಯಾಯಾಂಗ ತನಿಖೆಗೆ ಅಂತ ಹೇಳ್ತೇವೆ. ನಾಳೆ ನಮ್ಮದೊಂದು ನಿಯೋಗ ಅಲ್ಲಿ ತೂಗಾವ್ ಕಟ್ಟೆಗೆ ವಿಸಿಟ್ ಮಾಡ್ತೇವೆ. ಕಲಬುರಗಿ ಜಿಲ್ಲೆಯಲ್ಲಿ, ಬೀದರ್ ಜಿಲ್ಲೆಯಲ್ಲಿ ಹೇಗೆ ಒಂದು ಸರ್ವಾಧಿಕಾರ ತಾಂಡವಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಸತ್ಯ ಶೋಧನೆಯನ್ನು ಮಾಡಿಕೊಂಡು ಬರ್ತೇವೆ. ಇನ್ನೊಂದು ಹೇಳಿದರೆ, ನಾನು BJP ಅವರಿಗೆ ಮನೆ ದೇವರಿದ್ದಂಗೆ, ನನ್ನ ಹೆಸರು ಹೇಳಿಲ್ಲ ಅಂದರೆ ಬೆಳಿಗ್ಗೆ ಅವ್ರ ಮನೆ ಬಾಗಿಲು ತೆಗೆದಿಲ್ಲ. ನೋಡಿ, ನೀವು ನಿಮ್ಮ ಮನೆ ದೇವರಾಗಬೇಕು ಅಂತೇಳಿದ್ರೆ ಇನ್ನೂ ನೀವು ರೌದ್ರಾವತ್ ಅವರ ತಾಳಿ. ನಮ್ಮನ್ನು ವಿಪಕ್ಷದಲ್ಲಿ ಕೂಡಿಸಿದ್ದಾರೆ. ನಾವು ವಾಚ್ಡಾಗ್ ಹಾಕಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಇದೆ. ಅದು ಪ್ರಿಯಾಂಕಾ ಖರ್ಗೆ ಅವರಿರಲಿ, ಸಿದ್ದರಾಮಯ್ಯ ಅವರಿರಲಿ, ಇನ್ಯಾರೇ ಇರಲಿ, ನಮ್ಮ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ. ನಿಮ್ಮ ಕೆಲಸನ ನೀವು ಈ ಥರ ಮಾಡ್ತಾ ಇದ್ದೀರಿ. ಈ ಲೆಟರ್ ಬಂದಿದೆ. ಎಷ್ಟು ಜನ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಈ ಸರ್ಕಾರಕ್ಕೆ ಏನಾದ್ರು ಮಾನ, ಮರ್ಯಾದೆ, ಗೌರವ ಏನಾದ್ರು ಇದೆಯಾ? ಎಷ್ಟು ಜನ ಅಧಿಕಾರಿಗಳು, ಎಷ್ಟು ಜನ ಬಾಣಂತಿಯರು ತೀರ್ಕೊಳ್ತಾ ಇದ್ದಾರೆ. ಇನ್ನೂ ಆಸ್ಪತ್ರೆಗಳು, ಸ್ಕೂಲು, ಕಾಲೇಜುಗಳು ಗಬ್ಬನಾರ್ತಾ ಇದ್ದಾವೆ. ಹೇಳೋರಿಲ್ಲ ಕೇಳೋರಿಲ್ಲ. ರಾಜ್ಯದೊಳಗೆ ರಸ್ತೆ ಗುಂಡಿಗಳು ಹಾಳು ಬಿದ್ದೋಗಿದ್ದಾವೆ. ದುಡ್ಡಿಲ್ಲ, ಸರ್ಕಾರ ಪಾಪರಾಗೋಗಿದೆ. ಸುಮ್ಮನೆ ಭಾಷಣ ಬಿಗಿತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರದ ವಿರುದ್ಧ ನಾವು ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೇವೆ. ಸರ್, ಇನ್ನೊಂದು ಸರ್, ಮುನಿರತ್ನವರ ವಿರುದ್ಧ ಚಾರ್ಜ್ ಶೀಟ್ ಹಾಕಲಾಗಿದೆ. ಅದರಲ್ಲಿ ಮುನಿರತ್ನವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೂವ್ ಆಗಿದೆ. ಏನು ಹೇಳ್ತಾರೆ BJP? ನೋಡಿ, ಮುನಿರತ್ನಂ ಅವ್ರ ಬಗ್ಗೆ ಇರ್ಬೋದು, ಇನ್ಯಾರ ಬಗ್ಗೆ ಕಾನೂನು ಪ್ರಕಾರವಾಗಿ ಆ್ಯಕ್ಷನ್ ನಡೀಲಿ. ನಮ್ದು ಯಾವುದೇ ಅಡೆತಡೆ ಇಲ್ಲ, ಯಾವುದೇ ಅಡೆತಡೆ ಇಲ್ಲ. ಆದರೆ ಮೊಟ್ಟೆ ಎಸ್ದಿದ್ದು ಎಷ್ಟು ಸರಿ? ಮುನಿರತ್ನಂ ಅವ್ರನ್ನ ಇಷ್ಟು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದರೆ, ಅಸಾಧ್ಯವಾಗಿರೋ ರೀತಿಯಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ನೀವು ಯಾಕೆ ನಿಮ್ಮ ಪಾರ್ಟಿಯ ಶಾಸಕರು ಈ ಥರ ತಪ್ಪು ಮಾಡಿದಾಗ ಆ್ಯಕ್ಷನ್ ತಗೊಳ್ಳಲ್ಲ? ಅರೆ ಗಳಿಗೆನಲ್ಲಿ ರಾಜೀನಾಮೆಯನ್ನು ಕೊಡಿಸ್ಬಿಟ್ರಿ ಈಶ್ವರಪ್ಪನವ್ರದ್ದು. ಅವರು ಒತ್ತಾಯ ಮಾಡಿದ್ರು, ನಾವು ಕೊಟ್ಟಿದ್ದೀವಿ. ನೀವು ದೊಡ್ಡವರು ಅಂತ ಕೊಟ್ರಿ, ಪ್ರಿಯಾಂಕಾ ಖರ್ಗೆ ಬೈಕ್ ಕೊಡಲ್ಲ. ಕೊಡ್ಲಿ. ಪ್ರಿಯಾಂಕಾ ಖರ್ಗೆ ಅವರು ಆಗ್ರಹ ಪಡಿಸಿದ್ರು ಅವತ್ತು. ಅದೇ ಸರ್, ಅದೇ ಹೇಳಿದ್ದು. ಪ್ರಿಯಾಂಕಾ ಖರ್ಗೆ ಅವರು ಆಗ್ರಹ ಪಡಿಸಿದ್ರು, ಈ ಸಿದ್ದರಾಮಯ್ಯ ಅವರು ಆಗ್ರಹ ಪಡಿಸಿದ್ರು. ಹಂಗಾದ್ರೆ ನಿಮಗೆ ಕರ್ತವ್ಯ ಇಲ್ವಾ? ನಿಮಗೆ ಸಂವಿಧಾನ ಇಲ್ವಾ? ಕೊಡಿ ರಾಜೀನಾಮೆನ. ನೀವ್ಯಾಕೆ ಎದುರ್ತೀರಿ? ನೀವು ಸರಿ ಇದ್ರೆ ಅವ್ರು ಕೊಡಲ್ವಂತೆ ಸರ್ ರಾಜೀನಾಮೆ. ನಾವು ಕೊಡೋವರೆಗೂ ಬಿಡೋದಿಲ್ಲ. ಎಸ್. ಹಾಗಾಗಿ ಈ ಪತ್ರವನ್ನು ಇಂಚಿಂಚೂ ಕೂಡ ನಾವು ಪ್ರಚಾರ ಮಾಡ್ತೀವಿ ರಾಜ್ಯದಲ್ಲಿ.